ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 6 ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ ಇದರಲ್ಲಿ ಬರುವಂತ ಎಕ್ಸರ್ಸೈಸ್ 6.1 ಇದರ ಕ್ವಶನ್ ನಂಬರ್ 4ಗೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಕ್ವಶನ್ ನಂಬರ್ 4, how many 5-digit telephone numbers can be constructed using the digits 0 to 9 if each number starts with 67 and no digit appears more than once ಅಂತ ಕೇಳಿದ್ದಾರೆ. ಅಂದ್ರೆ ನಾವಿಲ್ಲಿ 5 ಡಿಜಿಟ್ ಟೆಲಿಫೋನ್ ನಂಬರ್ ಅನ್ನ ಜನರೇಟ್ ಮಾಡಬೇಕು, ಹಾಗೆ ಕನ್ಸ್ಟ್ರಕ್ಟ್ ಮಾಡಬೇಕು. ಹಾಗೆ ಅಲ್ಲಿ ಎಷ್ಟು ಡಿಜಿಟ್ಸ್ ಅನ್ನ ಉಪಯೋಗಿಸಬೇಕು? 0 to 9 ಅಂದ್ರೆ 10 ಡಿಜಿಟ್ಸ್ ಅನ್ನ ನಾವಿಲ್ಲಿ ಉಪಯೋಗಿಸಬಹುದು. ಅದೇ ರೀತಿ ಇಲ್ಲಿ ಹೇಳಿದ್ದಾರೆ ಈಚ್ ನಂಬರ್ ಸ್ಟಾರ್ಟ್ ವಿತ್ 67 ಅಂತ ಹೇಳಿದ್ದಾರೆ. ಈ 5 ಡಿಜಿಟ್ ಟೆಲಿಫೋನ್ ನಂಬರ್ ಏನಿದೆ ಅದರಲ್ಲಿ ಫಸ್ಟ್ 2 ಡಿಜಿಟ್ 6, 7 ಇಂದ ಸ್ಟಾರ್ಟ್ ಆಗಬೇಕು. ಮತ್ತೆ ಉಳಿದ 3 ಡಿಜಿಟ್ಸ್ಗೆ ನೀವು ಯಾವುದೇ ನಂಬರ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದೆನ್ ಒನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಡಿಜಿಟ್ಸ್ ಅನ್ನ ರಿಪೀಟ್ ಮಾಡಲಿಕ್ಕೆ ಇಲ್ಲ ಅಂತೇಳಿ. ಸೊ ಇಷ್ಟು ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವೀಗ ಸೊಲ್ಯೂಷನ್ ಅನ್ನ ಬರೀಬೇಕು. ಸೊ ಮೊದಲಿಗೆ ನಾವು ಸೊಲ್ಯೂಷನ್ ಅನ್ನ ಬರೆಯುವ. ಸೊಲ್ಯೂಷನ್ ಬರೆಯುವಾಗ ಮೊದಲಿಗೆ ನಿಮ್ಗೆ ಎಷ್ಟು ಡಿಜಿಟ್ಸ್ ಕೊಟ್ಟಿದ್ದಾರೆ ಅದನ್ನ ಬರೀಬೇಕು. ಸೊ ಇಲ್ಲಿ ಈ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಟೋಟಲ್ ಡಿಜಿಟ್ಸ್ ಎಷ್ಟು? ಟೋಟಲ್ ಡಿಜಿಟ್ಸ್ 0 to 9 ಅಂತ ಕೊಟ್ಟಿದ್ದಾರೆ. 0 to 9 ಅಂದ್ರೆ ಟೋಟಲ್ ಡಿಜಿಟ್ಸ್ ಇಸ್ ಈಕ್ವಲ್ ಟು 10 ಅಂತ ಬರೀಬಹುದು. ಬ್ರಾಕೆಟ್ ಅಲ್ಲಿ ನೀವು 0 to 9 ಅಂತ ಬರೀರಿ. ನಂತರ ನಾವಿಲ್ಲಿ ಟೋಟಲ್ ನಂಬರ್ ಆಫ್ ವೇಸ್ ಇದನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಟೋಟಲ್ ನಂಬರ್ ಆಫ್ ವೇಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಬಾಕ್ಸ್ ಹಾಕ್ತಾ ಇದ್ದೇನೆ. ನೀವು 5 ಡಿಜಿಟ್ ಟೆಲಿಫೋನ್ ನಂಬರ್ ಅನ್ನ ಜನರೇಟ್ ಮಾಡಬೇಕು. ಹಾಗಾಗಿ 5 ಇಲ್ಲಿ ಬಾಕ್ಸಸ್ ಅನ್ನ ಹಾಕಿದ್ದೇನೆ. ಸೊ ಮೊದಲಿಗೆ ಈ 5 ಡಿಜಿಟ್ ಟೆಲಿಫೋನ್ ನಂಬರ್ ಏನಿದೆ ಇದರಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಫಸ್ಟ್ 2 ಡಿಜಿಟ್ಸ್ ಏನಿದೆ ಅದು 67 ಆಗಿರ್ಬೇಕು ಅಂತೇಳಿ. ಇದನ್ನ ಬಿಟ್ಟು ಬೇರೆ ಯಾವುದೇ ನೀವು ಡಿಜಿಟ್ಸ್ ಇಂದ ಈ ಫಸ್ಟ್ 2 ಬಾಕ್ಸ್ ಅನ್ನ ಫಿಲ್ ಮಾಡಲಿಕ್ಕೆ ಇಲ್ಲ. 6 ಮತ್ತೆ 7 ಇಂದ ಮಾತ್ರ. ಹಾಗಾಗಿ ನೀವು ಈ ಫಸ್ಟ್ ಬಾಕ್ಸ್ ಅನ್ನ ಎಷ್ಟು ವೇಯಲ್ಲಿ ಫಿಲ್ ಮಾಡಬಹುದು? ಕೇವಲ ಒಂದು ವೇಯಲ್ಲಿ ಫಿಲ್ ಮಾಡಬಹುದು. ಈ ಫಸ್ಟ್ ಬಾಕ್ಸ್ ಅಲ್ಲಿ ನೀವು ಕೇವಲ 6 ಅನ್ನ ಮಾತ್ರ ಬರೀಬಹುದು. ಅದು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಫಸ್ಟ್ ಬಾಕ್ಸ್ ಅನ್ನ ಒನ್ ವೇಯಲ್ಲಿ ಫಿಲ್ ಮಾಡಬಹುದು. ಹಾಗೆ ಸೆಕೆಂಡ್ ಬಾಕ್ಸ್ ಅನ್ನ ಇಲ್ಲಿ 67 ಇಂದ ಸ್ಟಾರ್ಟ್ ಆಗಬೇಕು. ಹಾಗಾಗಿ ಸೆಕೆಂಡ್ ಬಾಕ್ಸ್ ಅನ್ನು ಕೂಡ ನೀವು ಕೇವಲ ಸೆಕೆಂಡ್ ಬಾಕ್ಸ್ ಅಲ್ಲಿ ಕೇವಲ 7 ಅನ್ನ ಹಾಕಬಹುದು. ಈ 7 ಬಿಟ್ಟು ಬೇರೆ ಯಾವುದೇ ಡಿಜಿಟ್ ಅನ್ನ ಹಾಕುವ ಹಾಗೆ ಇಲ್ಲ. ಹಾಗಾಗಿ ಸೆಕೆಂಡ್ ಬಾಕ್ಸ್ ಅನ್ನು ಕೂಡ ನೀವು ಒನ್ ವೇಯಲ್ಲಿ ಫಿಲ್ ಮಾಡಬಹುದು. ನಂತರ ಇಲ್ಲಿ ಈಗ ಟೋಟಲ್ ಎಷ್ಟು ಡಿಜಿಟ್ಸ್ ಇದೆ? 10 ಡಿಜಿಟ್ಸ್ ಇದೆ. ಈ 10 ಡಿಜಿಟ್ಸ್ ಇಂದ ನಾವು ಆಲ್ರೆಡಿ 2 ಡಿಜಿಟ್ಸ್ ಅನ್ನ ಯೂಸ್ ಮಾಡಿದ್ದೇವೆ. ಯಾವುದೆಲ್ಲ? 6 ಮತ್ತೆ 7. ಸೊ ಉಳಿಯುವಂಥದ್ದು ಎಷ್ಟು? 8 ಡಿಜಿಟ್ಸ್ ಉಳಿದಿದೆ. ಸೊ 6 ಮತ್ತೆ 7 ಅನ್ನ ಬಿಟ್ಟು ಉಳಿದಿರುವಂಥದ್ದು 8 ಡಿಜಿಟ್ಸ್. ಯಾಕೆಂದ್ರೆ 6 ಮತ್ತೆ 7 ಅನ್ನ ಪುನಃ ನೀವು ಇಲ್ಲಿ ಈ ಮೂರನೇ ಬಾಕ್ಸ್ ಅಲ್ಲಿ ರಿಪೀಟ್ ಮಾಡ್ಲಿಕ್ಕಿಲ್ಲ. ಈ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದೆನ್ ಒನ್ಸ್ ಅಂತೇಳಿ. ಅಂದ್ರೆ ಡಿಜಿಟ್ಸ್ ಅನ್ನ ಒಮ್ಮೆ ಬರೆದಂತ ಡಿಜಿಟ್ಸ್ ಅನ್ನ ಪುನಃ ರಿಪೀಟ್ ಮಾಡಬಾರ್ದು. ಹಾಗಾಗಿ ಇಲ್ಲಿ 8 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಆಲ್ರೆಡಿ 2 ಡಿಜಿಟ್ಸ್ ಅನ್ನ ಯೂಸ್ ಮಾಡಿದ್ದೀರಾ 10 ಡಿಜಿಟ್ಸ್ ಅಲ್ಲಿ. ಉಳಿದಿರುವಂತದ್ದು 8 ಡಿಜಿಟ್ಸ್. ಹಾಗಾಗಿ ಇದನ್ನ 8 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಫೋರ್ತ್ ಬಾಕ್ಸ್ ಅನ್ನ, ಫೋರ್ತ್ ನಂಬರ್ ಅನ್ನ ಎಷ್ಟು ವೇಸ್ ಅಲ್ಲಿ ಫಿಲ್ ಮಾಡಬಹುದು? ಆಲ್ರೆಡಿ ನೀವು 1, 2, 3 ನಂಬರ್ಸ್ ಅನ್ನ ಯೂಸ್ ಮಾಡಿದ್ದೀರಾ. ಹಾಗೆ ಡಿಜಿಟ್ಸ್ ಅನ್ನ ರಿಪೀಟ್ ಮಾಡ್ಲಿಕ್ಕಿಲ್ಲ. ಸೊ 10 - 3 ಅಂತ ಹೇಳಿದ್ರೆ 7 ವೇಸ್ ಅಲ್ಲಿ ಈ ಫೋರ್ತ್ ಬಾಕ್ಸ್ ಅನ್ನ ಫಿಲ್ ಮಾಡಬಹುದು. ನಂತರ ಫಿಫ್ತ್ ಬಾಕ್ಸ್ ಅನ್ನ ಎಷ್ಟು ಸಲ ಫಿಲ್ ಮಾಡಬಹುದು? ಎಷ್ಟು ರೀತಿಯಲ್ಲಿ? ನೀವು ಆಲ್ರೆಡಿ ಇಲ್ಲಿ 1, 2, 3, 4
ಲೆಟರ್ಸ್ ಅನ್ನ ಐ ಮೀನ್ 4 ನಂಬರ್ಸ್ ಅನ್ನ ಯೂಸ್ ಮಾಡಿದ್ದೀರಾ. ಸೊ 10 - 4 ಅಂತ ಹೇಳಿದ್ರೆ 6. ಸೊ ಹಾಗಾಗಿ ಈ ಕೊನೆಯ ಬಾಕ್ಸ್ ಅನ್ನ ನೀವು 6 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಸೊ ಈ ರೀತಿಯಲ್ಲಿ ಇಲ್ಲಿ ನಾವು ಫಿಲ್ ಮಾಡುವಂತ ನಂಬರ್ ಆಫ್ ವೇಸ್ ಅನ್ನ ಇಲ್ಲಿ ಈ ರೀತಿಯಲ್ಲಿ ಬರೀಬಹುದು. ನಂತರ ನೀವು ಕೊನೆಗೆ ಆನ್ಸರ್ ಆಗಿ ಬರೀಬೇಕು ಟೋಟಲ್ ನಂಬರ್ ಆಫ್ ways to construct 5-digit ಟೆಲಿಫೋನ್ ನಂಬರ್. ಇಲ್ಲಿ ಬಾಕ್ಸ್ ಅಲ್ಲಿ ಇರುವಂತ ಎಲ್ಲಾ ಸಂಖ್ಯೆಗಳನ್ನ ಗುಣಿಸಿ ಬರೀಬೇಕು. 1 × 1 1 × 8 8 × 7 × 6 ಅಂದ್ರೆ ಇಲ್ಲಿ ನಮಗೆ ಉತ್ತರವಾಗಿ 336 ಅಂತ ಸಿಗ್ತದೆ. ಅಂದ್ರೆ ಟೋಟಲ್ ಆಗಿ ನಾವು 336 ವೇಸ್ ಅಲ್ಲಿ ಈ 5 ಡಿಜಿಟ್ ನಂಬರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು.